सुमतिभिरनुमेयं शुभ्रकादं सखाजं सुखमयमनपादं मुक्त्युपादं विमादं द्रहजमहमवेदं ध्येयमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। श्रियःपत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रटयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभावि भूमिबलजे विस्तारे गोसन्ततिः प्राबोधिश्रुतिपङ्कजं कर्णया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी दुर्जायते प्राज्ञमौलिः सकलदेवो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महतान् ॐ नारायणं निखिलपूर्णगुणैकदेहं निर्दोषम् आप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपितपणच्छाया समीकृत्या परं सुखं सेवते यत्पदं धीरास्तं भजे वल्लभं श्रियः। ಇನ್ನು ಈಗ 141ನೆಯ ಸುಧಾಮೂಲ ಇನ್ನು ಆಗಮ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಇಲ್ಲಿ ಬಂದಿತ್ತು. ಆಗಮ ಅನ್ನೋ ಶಬ್ದಕ್ಕೆ ಯಾವುದು ನಮಗೆ ಅತೀಂದ್ರಿಯ ವಸ್ತುಗಳ ಬಗ್ಗೆ ತಿಳಿಸುತ್ತೋ ಅದು ಆಗಮ. ಉದಾಹರಣೆಗೆ ವೇದ, ಪುರಾಣ, ಇತಿಹಾಸ ಇದೆಲ್ಲ ಅಷ್ಟೇ. ಸ್ವರ್ಗ, ನರಕ, ಅಲ್ಲಿ ಯಾವ ಫಲ ಸಿಗತ್ತೆ, ಯಾರು ಹೋಗ್ತಾರೆ, ಹೀಗೆ ಅದ್ರ ಬಗ್ಗೆ ವಿಶೇಷವಾಗಿ ತಿಳಿಸುತ್ತೆ. ಅದರಿಂದ ನಾವೆಲ್ಲವನ್ನು ಆಗಮ ಅಂತ ಕರಿತೀವಿ. ಆದ್ರೆ ಆಗಮದಲ್ಲಿ 2 ತರ, ಒಂದು ಪೌರುಷೇಯ ಆಗಮ, ಮತ್ತೊಂದು ಅಪೌರುಷೇಯ ಆಗಮ. ವೇದವ್ಯಾಸರು ರಚನೆ ಮಾಡಿದ್ದೆಲ್ಲ ಪೌರುಷೇಯ ಆಗಮ, ವೇದ ಅಪೌರುಷೇಯ ಆಗಮ ಅಂತ ಹೀಗೆ ಈ ರೀತಿಯಲ್ಲಿ ವಿಭಾಗವನ್ನು ಮಾಡಿದ್ದಾರೆ. ಇಷ್ಟಾಗಿ ಕೇವಲ ವೇದ ಧರ್ಮ ಇಷ್ಟೇ ತಿಳಿಸೋದಲ್ಲ, ಅಂದ್ರೆ ಯಾವುದು ಪ್ರತ್ಯಕ್ಷಕ್ಕೆ ನಿಲುಕಲ್ವೋ ಅದನ್ನೂ ತಿಳಿಸುತ್ತೆ. ಜೊತೆಗೆ ಈ ಅನುಮಾನದಿಂದ ಗೊತ್ತಾಗದಿರೋ ವಿಷಯವನ್ನು ಕೂಡ ಆಗಮ ತಿಳಿಸುತ್ತಾ ಇದೆ.
ಎಷ್ಟೋ ಬಾರಿ ನಮ್ಗೆ ಅನುಮಾನದಿಂದ ಅದನ್ನ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ವೇದ ಅದನ್ನ ತಿಳಿಸ್ಕೊಟ್ಟಿದೆ. ಈಗ ಯೋಜನೆಗಳ ಬಗ್ಗೆ ಆಗ್ಬೇಕಾದ್ರೆ ಅಂದ್ರೆ ದೂರ, ಈಗ ಭೂಮಿಯಿಂದ ಚಂದ್ರಲೋಕ ಎಷ್ಟು ದೂರ ಇದೆ, ಭೂಮಿಯಿಂದ ಸೂರ್ಯಲೋಕ ಎಷ್ಟು ದೂರ ಇದೆ, ಇದೆಲ್ಲ ಅನುಮಾನದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಶಾಸ್ತ್ರ ಪ್ರಮಾಣ ಬೇಕು. ಅದನ್ನ ಶಾಸ್ತ್ರದ ಮುಖಾಂತರನೇ ತೀರ್ಮಾನ ಮಾಡ್ಬೇಕು ಹೊರತು ಬೇರೆ ಮೂಲ ಇಲ್ಲ. ಇದೇ ಸಂದರ್ಭದಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಶ್ಲೋಕ ಕೊಡ್ತಾರೆ. ಇದು ಹಿಂದೆ ಸಂಧ್ಯಾಧಿಕರಣದಲ್ಲಿ ಬಂದಿತ್ತು. ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯ ಸರ್ವೇ ಭವಂತಿ ನ್ಯಾಯಾಭಾಸ ಅಮೂಲಾಸ್ಯು ನ್ಯಾಯಸ್ಯಾನ್ಯಸ್ಯ ತೌ ಪುನಃ ಅಂತ. ಅಂದ್ರೆ ಯಾವುದೇ ಅನುಮಾನವನ್ನ ಬಡಿಸಿ ಅದಕ್ಕೆ ಪ್ರತ್ಯಕ್ಷನೋ ಅನುಮಾನನೋ ಒಂದು ಮೂಲ ಇರ್ಲೇಬೇಕು. ಅದಕ್ಕೆ ಹಿನ್ನೆಲೆಯಾಗಿ ಒಂದು ಸಪೋರ್ಟ್ ಬೇಕು. ಅನುಮಾನಕ್ಕೆ ಪ್ರತ್ಯಕ್ಷದ ಸಪೋರ್ಟ್ ಸಹಾಯ ಅಥವಾ ಅನುಮಾನಕ್ಕೆ ಆಗಮದ ಸಹಾಯ ಇಲ್ಲದೇನೆ ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಅನುಮಾನವನ್ನ ಮೂಲವಾಗಿ ಇಟ್ಕೊಂಡಿರೋದು ಅಥವಾ ಪ್ರತ್ಯಕ್ಷವನ್ನ ಮೂಲವಾಗಿ ಇಟ್ಕೊಂಡಿರುವಂತಹ ಈ ಅನುಮಾನ ಆಗ್ಬಹುದು, ಕೊನೆಗೆ ಒಟ್ಟು ಏನೇ ಆದ್ರೂ ಪ್ರತ್ಯಕ್ಷ ಅಂತೂ ಮೂಲ ಇದ್ದೇ ಇರುತ್ತೆ. ಕೆಲವು ಅನುಮಾನ ಮೂಲ ಅಂತಾನೂ ಇದೆ, ಅದನ್ನ ಹಿಂದೆ ಉದಾಹರಣೆ ಕೊಟ್ಟಿದ್ರು. ಅಂತೂ ಯಾವುದೇ ರೀತಿ ಅನುಮಾನಕ್ಕೆ ಅನುಮಾನವೇ ಮೂಲ ಅಂತ ಆದ್ರೂ ಕೊನೆಗೆ ಪ್ರತ್ಯಕ್ಷ ಬೇಕೇ ಬೇಕು ಅಂತ ಇಷ್ಟು ವಿಚಾರ ಬಂದಿತ್ತು. ಅದರಲ್ಲಿ ಆಗಮ ಅನ್ನೋ ಶಬ್ದಕ್ಕೆ ಒಂದು ವಿವರಣೆ ಬಂತು. ನನ್ನ ದಿವಸ ತಿಳಿಸಿದ್ದೆ. ಅಲ್ಲಿ ಆಗಮ ಅನ್ನೋಲ್ಲಿ ಆಗಮಯತಿ ಇತಿ ಆಗಮ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಚೆನ್ನಾಗಿ ನಮಗೆ ಬರುವಂತಹ ಜ್ಞಾನಕ್ಕೆ ಕಾರಣನೋ ಅದು ಆಗಮ. ಈಗ ನಮ್ಮ ಕಣ್ಣಿದೆ, ಕಣ್ಣು ಯಾಕೆ ಬೇಕು? ನಮಗ್ ಜ್ಞಾನ ಬರ್ಲಿಕ್ಕೆ ನಮ್ ಕಣ್ಣು ಬೇಕು. ನಮಗೆ ಕಿವಿ ಯಾಕೆ ಕಿವಿ ಅದು ಸಾಧನ, ಶಬ್ದವನ್ನ ಕೇಳಿಸ್ಕೊಳ್ಲಿಕ್ಕೆ ಕಿವಿ ಸಾಧನ. ಹೀಗೆ ಸಾಧನಗಳು ಬೇಕು ನಮ್ಗೆ. ಹಾಗೆ ಇಲ್ಲಿ ಆಗಮ ಶಾಸ್ತ್ರ ಅನ್ನೋದು ಸಾಧನ. ದೇವರನ್ನ ನೋಡ್ಬೇಕು ನಾವು, ಅದಕ್ಕೆ ಸಾಧನವನ್ನಾಗಿ ನಾವು ಬಳಸ್ಕೊಡೋದು ಶಾಸ್ತ್ರವನ್ನ. ಹೀಗೆ ಶಾಸ್ತ್ರವನ್ನ ಕರಣ ಸಾಧನ ಅಂತ ಈ ಶಬ್ದಗಳಿಂದ ಕರಿಬೇಕು ಹೊರತು ಅದು ಕರ್ತೃ ಅಲ್ಲ, ಅದು ಜ್ಞಾನವನ್ನ ಪಡ್ಕೊಳ್ಳೋದಲ್ಲ, ಅದು ಜ್ಞಾನವನ್ನ ಉಂಟು ಮಾಡೋದಲ್ಲ. ಅದನ್ನ ಬಳಸ್ಕೊಂಡು ನಾವು ಜ್ಞಾನ ಪಡ್ಕೊಳ್ತೀವಿ. ಹಾಗಾದ್ರೆ ಇಲ್ಲಿ ಹೇಗೆ ಹೇಳಿತ್ತು ಅಂದ್ರೆ ಅದು ಕರ್ತೃತ್ವ ಉಪಚಾರ, ಉಪಚಾರದಿಂದ ಹೇಳಿದ್ದಷ್ಟೇ, ಮುಖ್ಯವಾಗಲ್ಲ. ಅದು ಕಾರಣವೇ ಕರ್ತೃವಿನ ತರ. ಅದು ಶಾಸ್ತ್ರ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ. ಶಾಸ್ತ್ರ ಇದ್ರೆ ಮಾತ್ರ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಭಗವಂತನ ಬಗ್ಗೆ ಅಂತ ಅದನ್ನ ಹೇಳಲಿಕ್ಕೆ ಇಷ್ಟನ್ನ ಹೇಳಿದ್ರು. ಮತ್ತೊಂದು ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ, ಅದನ್ನ ನೋಡೋಣ. ಈ 141ನೇ ಸುಧಾಮೂಲದಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿ ಏನಿದೆ ಅದರಲ್ಲಿ ಬಂದಿದೆ ವಿಷಯ. ತಸ್ಯ ವಿವರಣಂ ಧರ್ಮ ಇತ್ಯಾದಿ ಇತ್ಯತ್ರ ಅತೀಂದ್ರಿಯಂ ಯತ್ ಧರ್ಮಾದಿ ಯಚ್ಚ ತಥೋ ಅನ್ಯತ್ ಅತೀಂದ್ರಿಯಂ ಪರಮಾಣ್ವಾದಿ ಇತಿ ವ್ಯಾಖ್ಯಾನಾತ್ ಧರ್ಮಾದಿ ಇತ್ಯಪಿ ಅತೀಂದ್ರಿಯ ಪದ ವಿವರಣಂ ಇತ್ಯರ್ಥ. ಈಗ ಅತೀಂದ್ರಿಯ ವಸ್ತು ಅಂದ್ರೆ ಎರಡು ತರ. ಅತೀಂದ್ರಿಯ ಈಗ ನಮಗೆ ಕಣ್ಣು ಕಾಣಿಸ್ತಾ ಇರೋದು ಅಂತ ಹೇಳ್ತೀವಿ. ಯಾವುದು ಇಂದ್ರಿಯಗಳಿಗೆ ಗೋಚರ ಆಗೋ ವಸ್ತುತಃ ಅದು ಕಣ್ಣಿಗೆ ಅಂತ ಹೇಳ್ಬಾರ್ದು. ಕಣ್ಣು ಅನ್ನೋದನ್ನ ಎಲ್ಲಾ ಇಂದ್ರಿಯ ತಗೊಳ್ಬೇಕು. ಯಾವುದು ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ವೋ ಅದನ್ನ ಅತೀಂದ್ರಿಯ, ಇಂದ್ರಿಯವನ್ನ ಮೀರಿ ಇರೋದು ಅತೀಂದ್ರಿಯ ಅಂತ ಕರಿತೀವಿ. ಈ ಅತೀಂದ್ರಿಯ ಧರ್ಮನೂ ಆಗ್ಬಹುದು ಅಧರ್ಮನೂ ಆಗ್ಬಹುದು, ಅದೇನ್ ತೊಂದರೆ ಇಲ್ಲ. ಆದ್ರೆ ಒಂದು ಪರಮಾಣುನು ಕೂಡ ಆಗ್ಬಹುದು ಅತೀಂದ್ರಿಯ ವಸ್ತು. ಈ ಲೋಕದಲ್ಲೇ ಚಿಕ್ಕ ವಸ್ತು ಇರುತ್ತೆ. ನಮ್ಮ ಮನೆಯಲ್ಲೇ ಚಿಕ್ಕದು ಯಾವ್ದೋ ಒಂದು ಕಣ, ಆ ಕಣ ನಮಗೆ ಕಣ್ಣಕ್ಕೆ ಕಾಣಿಸಲ್ಲ, ನಮ್ಮ ಇಂದ್ರಿಯಕ್ಕೆ ಅದು ಗೋಚರ ಆಗಿಲ್ಲ, ಅದು ಅತೀಂದ್ರಿಯ ವಸ್ತುನೇ. ಅತೀಂದ್ರಿಯ ಅಂದ್ರೆ ಏನೋ ಅದು ಸ್ವರ್ಗ ನರಕ ಎಲ್ಲೋ ದೂರದಲ್ಲಿ ಇರೋದು ಅಂತಾನೆ ಅಲ್ಲ, ನಮ್ಮ ಹತ್ರದಲ್ಲೇ ನಮ್ಮ ಜೊತೆಗಿರೋದು ಕೂಡ ಅತೀಂದ್ರಿಯವೇ. ಅತೀಂದ್ರಿಯ ವಸ್ತು ನಮ್ಮ ಸುತ್ತಲೂ ಮುತ್ತಲೇ ಇದೆ, ನಮಗ್ ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವ್ ಹೇಳ್ತೀವಲ್ಲ ನಮ್ಮ ಬೆನ್ನನ್ನು ನಾವೇ ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತ. ಕನ್ನಡಿ ಇಟ್ರೆ ಅದು ಬೇರೆ ವಿಷಯ, ಆತರ. ಆದ್ರೆ ಕನ್ನಡಿ ಇಲ್ದೇನೆ ಹಾಗೆ ನೋಡ್ಲಿಕ್ಕೆ ಅತೀಂದ್ರಿಯ. ನಮ್ಮ ಬೆನ್ನು ನಮಗೆ ಗೋಚರ ಅಲ್ಲ. ಅಲ್ಲ ಹಾಗಲ್ಲ, ಬೆನ್ನಿನ ದಾನ ಅಂತೂ ನಮಗ್ ಬರುತ್ತೆ. ಹೇಗೆ? ಕೈಯಿಂದ ಮುಟ್ಕೊಳ್ಬಹುದಲ್ಲ, ಕೈಯಿಂದ ಹಿಂದೆ ಮುಟ್ಕೊಂಡ ಇದೇ ಬೆನ್ನು ಅಂತ ಗೊತ್ತಾಗತ್ತೆ. ಅಂದ್ರೆ ಏನರ್ಥ? ಈ ತ್ವಗೇಂದ್ರಿಯದಿಂದ ಈ ದಾನ ಬರುತ್ತೆ, ನಮ್ಮ ಪೃಷ್ಠ ಬೆನ್ನಿನ ಜ್ಞಾನ ಬರುತ್ತೆ. ಅದೇ ಕಣ್ಣಿನಿಂದ ನಮಗೆ ಬೆನ್ನಿನ ಜ್ಞಾನ ಬರಲ್ಲ. ಹಾಗಾದ್ರೆ ಚಾಕ್ಷುಷ ಅಲ್ಲ, ಆದ್ರೆ ಐಂದ್ರಿಯ. ಅದು ಇಂದ್ರಿಯದ ಅನುಭವಕ್ಕೆ ಸಿಗತ್ತೆ, ಆದ್ರೆ ಅದು ಕಣ್ಣಿನಿಂದ ನೋಡ್ಲಿಕ್ಕೆ ಆಗಲ್ಲ ಅಷ್ಟೇ. ಈ ತರ ಯಾವ ವಸ್ತು ನಮ್ಮ ಇಂದ್ರಿಯಗಳಿಗೆ ಗೊತ್ತಾಗಲ್ಲ, ಯಾವ ವಸ್ತು ಇಂದ್ರಿಯಗಳಲ್ಲಿ ಒಂದೊಂದು ಇಂದ್ರಿಯ ಗೊತ್ತಾಗತ್ತೆ, ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಸರ್ವಥಾ ಅತೀಂದ್ರಿಯ ವಸ್ತು ಯಾವುದು? ದೇವರು ಅಂತಾನು ಹೇಳಿಕ್ ಬರಲ್ಲ ಒಂದ್ ರೀತಿ. ಯಾಕೆಂದ್ರೆ ಯೋಗಿಗಳೆಲ್ಲ ದೇವರನ್ನ ನೋಡಿದಾರೆ.
ಈಗ ಅನೇಕ ವರ್ಷಗಳಿಂದ ತಪಸ್ಸನ್ನ ಮಾಡಿ ದೇವರನ್ನ ಒಲಿಸ್ಕೊಳ್ತಾರೆ. ದೇವರು ಅತೀಂದ್ರಿಯ ವಸ್ತುನ, ಅವರಿಗೆ ಅತೀಂದ್ರಿಯ ವಸ್ತು ಅಲ್ಲ, ಯೋಗಿಗಳಿಗೆ ಐಂದ್ರಿಯಕ ವಸ್ತು. ಅವರ ಇಂದ್ರಿಯಗಳಿಂದಲೇ ದೇವರನ್ನ ನೋಡಿದ್ದಾರೆ. ಹಾಗಾದ್ರೆ ನಮಗೆ ಅತೀಂದ್ರಿಯ, ಅವರಿಗೆ ಐಂದ್ರಿಯ ಪದಾರ್ಥ, ಅದೇ ಇಂದ್ರಿಯಕ್ಕೆ ಗೋಚರವಾದ ಪದಾರ್ಥ. ಆದ್ರೆ ವಸ್ತುತ ಅವ್ರಿಗೂ ಇಂದ್ರಿಯ ಗೋಚರ ಪದಾರ್ಥ ಅಲ್ಲ. ಯಾಕೆ? ಯೋಗಿಗಳು ಕೂಡ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ ಹೊರತು ನಮ್ ತರ ಸಾಮಾನ್ಯವಾದ ಇಂದ್ರಿಯಗಳನ್ನ ಹೊಂದಿದ್ದಾಗ ಅವರಿಗೂ ದೇವರು ಕಂಡಿದ್ದಲ್ಲ. ಹಾಗಾದ್ರೆ ಸಾಮಾನ್ಯವಾದ ಈ ನಮ್ಮ ಯಾವ ಯಾವ ಇಂದ್ರಿಯಗಳಿದೆ, ಇದು ಯಾವುದೇ ಇಂದ್ರಿಯಕ್ಕೆ ಅದು ಕೂಡ ಅಗೋಚರ. ಇಷ್ಟೆಲ್ಲ ವಿಷಯ ಇದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಜಯತೀರ್ಥರು ಒಂದು ಪಂಕ್ತಿಯನ್ನ ಹೇಳ್ತಾರೆ 141ನೇ ಸುಧಾಮೂಲದಲ್ಲಿ. ಯಚ್ಚ ಧರ್ಮಾದಿಭ್ಯ ಅನ್ಯತ್ ಅತೀಂದ್ರಿಯಂ ಅಪಿಶಬ್ದಾತ್ ಅನನುಮಿತಂಚ. ಧರ್ಮಾದಿಗಳನ್ನ ಬಿಟ್ಟು ಬೇರೆ ಅತೀಂದ್ರಿಯ ವಸ್ತು ಅಂದ್ರೆ ಅದು ಪರಮಾಣು ಅಂತ ವಸ್ತು. ಅದು ಅನನುಮಿತ, ಅನುಮಾನದಿಂದಲೂ ಕೂಡ ಗೊತ್ತಾಗಲ್ಲ. ಆದ್ರೆ ಅನುಮಾನದಿಂದ ಒಂದನ್ನ ಸಾಧನೆ ಮಾಡ್ಲಿಕ್ಕಾಗಲ್ವಾ ಅಂದ್ರೆ ಕೊನೆಗೆ ಅನುಮಾನಕ್ಕೆ ಬೇಕೇ ಬೇಕು. ಪ್ರತ್ಯಕ್ಷದ ಸಹಕಾರನೋ ಅಥವಾ ಆಗಮದ ಸಹಕಾರನೋ ಏನೋ ಒಂದು ಬೇಕು ಅಂತ. ಇಲ್ಲಿ ಇಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ವಿಷಯ, ಇಲ್ಲೊಂದು ವ್ಯಾಕರಣದ ಸೂತ್ರ ಕೊಟ್ಟಿದ್ದಾರೆ ಈ 41ನೇ ಸುಧಾಮೂಲದಲ್ಲಿ. ಗ್ರಹ ವೃ ದೃ ನಿ ಶ್ಚಿ ಗಮಶ್ಚ ಇತಿ ಅಕರ್ತರಿ ಭಾವೇವ ಅಪೋ ವಿಧಾನಾತ್ ಅನುಪ್ರಮಾಣ ವಿಷಯಂಚೇದಂ ವ್ಯಾಖ್ಯಾನಂ ಜ್ಞಾತವ್ಯಂ ಅಂತ ಇದೆ. ಇಲ್ಲಿ ಆಗಮಃ ಅಂತ ಇದೆಯಲ್ಲ, ಆಗಮಃ ಅನ್ನೋದು ಬಿಡಿಸಿದ್ರೆ ಆ ಅಂದ್ರೆ ಚೆನ್ನಾಗಿ ಪರಿಪೂರ್ಣವಾಗಿ, ಗಮ ಅನ್ನೋದು ತಿಳಿಸೋದು ಅಂತ ಅರ್ಥ. ಗಮನ ಅಂದ್ರೆ ತಿಳಿಸೋದು. ಅಲ್ಲಿ ಒಂದು ಪ್ರತ್ಯಯ ಇದೆ, ಆಗಮ ಪ್ಲಸ್ ಏನಿದೆ ಅಲ್ಲಿ ಅಪ್ಪ ಅಂತ ಒಂದು ಪ್ರತ್ಯಯ ಇದೆ. ಅಪ್ ಅಂತ ಪ್ರತ್ಯಯ, ಅಪ್ಪ ಅನ್ನೋದು ಆ ಮಾತ್ರ ಉಳಿಯುತ್ತೆ. ಇದು ವ್ಯಾಕರಣದ ಪ್ರಕಾರ ತಿಳಿಬೇಕು. ಆ ಅಪ್ಪ ಅನ್ನೋದು ಏನಕ್ಕೆ ಹೇಳಿದ್ದನ್ನ ಅಂದ್ರೆ, ಈ ಆ ಅನ್ನೋದು ಕೊನೆ ಒಂದು ಅಂಶ ಇದೆಯಲ್ಲ, ಆಗಮ ಅಂತ ಅಂತ ಏನ್ ಕೇಳತ್ತಲ್ಲ, ಅದಕ್ಕೆ ಕೆಲವು ಅರ್ಥ ಹೇಳಿದ್ದಾರೆ. ಏನ್ ಅರ್ಥ ಹೇಳಿದ್ದಾರೆ? ಅಕರ್ತರಿ ಭಾವೇವ ಅಂತ. ಅಕರ್ತರಿಂದ ಕರ್ಣ ಅಂತ ಅರ್ಥ. ಯಾವುದು ಕರ್ತೃ ಅಲ್ವೋ ಅದು ಅಕರ್ತ, ಅಕರ್ತರಿ. ಇವನು ನಾಹಂಕರ್ತ ಹರಿಃಕರ್ತ ಅಂತ ಹೇಳ್ತೀವಲ್ಲ, ನಾಹಂಕರ್ತ ಅಂದ್ರೆ ಅಹಂ ಅಕರ್ತ, ವಸ್ತುತಃ ನಾನ್ ಕರ್ತೃ ಅಲ್ಲ. ಹಾಗಾದ್ರೆ ಯಾರು ಕರ್ತ? ದೇವರೇ ಎಲ್ಲ ನಿಂತು ಮಾಡಿಸೋದು ಅಷ್ಟೇ, ಅವನೇ ನಮ್ ಕೈಲಿ ಮಾಡಿಸೋದು. ನಿಜವಾಗಿ ಅವನೇ ಕರ್ತ ಅಷ್ಟೇ. ಅದನ್ನ ದೇವ್ರ ಪೂಜೆ ದೇವರೇ ಮಾಡ್ಕೊಳ್ಬೇಕು ನಿಜವಾಗಿ. ಯಾಕೆಂದ್ರೆ ಅವರೇ ನಮ್ಮ ಒಳಗಡೆ ನಿಂತು ಅವರೇ ನಮ್ ಕೈಲಿ ಮಾಡಿಸೋದಾದ್ರಿಂದ, ಅವನೇ ಸ್ವತಂತ್ರನಾದ್ರಿಂದ. ಅಂತೂ ಇರ್ಲಿ, ಇಲ್ಲಿ ಅಕರ್ತ ಅನ್ನೋ ಶಬ್ದ ಏನಿದೆ, ಕರ್ತೃ ಅಲ್ಲದೇ ಇರೋವನ್ನ ಅಕರ್ತ ಅಂತ ಕರೀತಾರೆ. ಯಾವ್ದು ಕರ್ತೃ ಅಲ್ಲ? ಉದಾಹರಣೆಗೆ ಒಬ್ಬ ಕೊಡಲಿ ತಗೊಂಡ ಅಥವಾ ಚಾಕು ತಗೊಂಡು ತರಕಾರಿನ ಹೆಚ್ಚಿದಾಗ ಏನಾಯ್ತು? ತರಕಾರಿ ಎರಡೆರಡು ಭಾಗ ಆಗ್ತಾ ಹೋಯ್ತು. ಒಂದೊಂದಿಷ್ಟು ಭಾಗಗಳಾಯ್ತಲ್ಲ ತರಕಾರಿ ಹೆಚ್ಚಿದಾಗ. ಈ ತರಕಾರಿ ಹೆಚ್ಚಿದಾಗ ಏನೇನ್ ಭಾಗಗಳಾಯ್ತು ಆ ಭಾಗಕ್ಕೆ ಕರ್ತ ಯಾರು? ತರಕಾರಿ ಹೆಚ್ಚೋನು ಕರ್ತ. ಅಕರ್ತ ಯಾವ್ದು ಕರ್ತ ಅಲ್ಲ ಅಂದ್ರೆ ಆ ಚಾಕು. ಯಾಕೆ? ಅದು ಕರ್ತೃ ಅಲ್ಲ, ಅದು ನೇರವಾಗೋದಕ್ಕೆ ಶಕ್ತಿ ಇಲ್ಲ. ಏನು ತಾಂತಾನೆ ಇದು ಚಾಕು ಹೋಗ್ಬಿಟ್ಟು ತರಕಾರಿನ ಕಟ್ ಮಾಡುತ್ತ? ಹಾಗಿಲ್ಲ. ಅಂದ್ರೆ ತಾಂತಾನಾಗೆ ಮಾಡ್ಬೇಕು ಅಂದ್ರೆ ಈಗೆಲ್ಲ ಅದು ಬಂದಿರತ್ತಲ್ಲ, ಹಾಕಿದ್ರೆ ಅದೆಲ್ಲ ಮಾಡುತ್ತೆ ಕೆಲಸ. ಅಂದ್ರೆ ಒಬ್ಬ ಚೇತನನ ವ್ಯಾಪಾರ ಬೇಕು, ಒಬ್ಬ ಮನುಷ್ಯ ಬೇಕು. ಅವನು ಇಲ್ದೇನೆ ಆ ಕೇವಲ ಚಾಕು ತಾನಾಗೆ ಓಡಾಡ್ಕೊಂಡ್ ಬಂದು ಹಾಗೆಲ್ಲ ತರಕಾರಿ ಹೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಾಯ್ತು? ಕರ್ತೃ ಅಂದ್ರೆ ಆ ತರಕಾರಿ ಹೆಚ್ಚವನು ಅಂತ ಅರ್ಥ. ಶಾಖ ಛೇದಕ ಇದರಲ್ಲ, ಆ ಶಾಖ ಛೇದಕ ಅವನು ಕರ್ತ. ಅವನ ಕೈಯಲ್ಲಿರುವಂತಹ ಕತ್ತಿ ಅದು ಸಾಧನ ಅಥವಾ ಕಾರಣ ಅಂತ ಕರೀತಾರೆ. ಅದನ್ನ ಅಕರ್ತ ಅಂತ ಹೇಳ್ತಾರೆ. ಈಗ ನಮಗೇನಂದ್ರೆ ಈ ಶಾಸ್ತ್ರ ಇದೆಯಲ್ಲ, ಶಾಸ್ತ್ರ ಯಾವ ಸ್ಥಾನದಲ್ಲಿದೆ ನಿಜವಾಗಿ ಅಂದ್ರೆ ಆ ಕತ್ತಿಯ ಸ್ಥಾನದಲ್ಲಿ ಶಾಸ್ತ್ರ ಇದೆ. ಶಾಸ್ತ್ರ ಕತ್ತಿ. ಹಾಗಾದ್ರೆ ಶಾಸ್ತ್ರ ಹಿಡ್ಕೊಂಡಿರೋನ್ ಯಾರು? ಕರ್ತ ಅಂದ್ರೆ ನಾವು ಓದೋರು. ಹಾಗಾದ್ರೆ ಯಾರು ಈ ಕತ್ತಿಯನ್ನ ಹಿಡ್ಕೊಂಡಿರುವಂತಹ ವ್ಯಕ್ತಿ ಅಂತ ತಿಳಿತಾರೋ ಅವರೆಲ್ಲ ಶಾಸ್ತ್ರವನ್ನು ಹಿಡ್ಕೊಂಡಿರೋ ಒಬ್ಬ ವ್ಯಕ್ತಿನ ನೆನಪಿಸ್ಕೊಬೇಕು. ಹಾಗಾದ್ರೆ ಕತ್ತಿಯ ಕೆಲಸ ಏನು? ಕತ್ತಿ ಸಾಧನ ಅಷ್ಟೇ ನಾವು ಫಲ ಪಡಿಲಿಕ್ಕೆ. ಹಾಗೆ ಶಾಸ್ತ್ರವೂ ಕೂಡ ನಾವು ಫಲ ಪಡಿಲಿಕ್ಕೆ ನಾವು ಬಳಸ್ಕೊಳ್ತೇವೆ ಶಾಸ್ತ್ರವನ್ನ. ಹಾಗೆ ಶಾಸ್ತ್ರದಿಂದ ಏನ್ ಸಿಗತ್ತೆ? ದೇವರ ಜ್ಞಾನ. ಅಜ್ಞಾನ ಛೇದ ಆಗತ್ತೆ. ಹೇಗೆ ತರಕಾರಿ ಕಟ್ಟಾಗತ್ತೋ ಇಲ್ಲ ಅಜ್ಞಾನ ಕಟ್ಟಾಗತ್ತೆ, ಅಜ್ಞಾನದ ಛೇದನ ಆಗತ್ತೆ ಶಾಸ್ತ್ರದಿಂದ. ಹೀಗೆ ಶಾಸ್ತ್ರ ಅದು ಸಾಧನ, ಅದು ಅಕರ್ತ, ಕರಣ ಅಂತ ಇಷ್ಟೆಲ್ಲ ಗೊತ್ತಾಗಿದೆ. ಇಷ್ಟು ಗೊತ್ತಾದ್ರೆ ಏನು? ಅದನ್ನ ಅನುಪ್ರಮಾಣ ಅಂತ ಕರೀತಾರೆ. ಅನುಪ್ರಮಾಣ, ಕೇವಲ ಪ್ರಮಾಣ ಅಂತ ಎರಡಿದೆ ನಮ್ಮ ಶಾಸ್ತ್ರದಲ್ಲಿ. ಇದನ್ನೆಲ್ಲ ಪ್ರಮಾಣ ಪದ್ಧತಿಯಲ್ಲೂ ನೋಡ್ಬಹುದು. ಹಾಗೆ ಇಲ್ಲೂ ಸುಧಾದಲ್ಲೂ 2ನೇ ಅಧ್ಯಾಯದಲ್ಲಿ ಬರುತ್ತೆ ಮುಂದೆ ವಿಸ್ತಾರವಾಗಿ.
ಅಲ್ಲಿ ಕೇವಲ ಅನುಪ್ರಮಾಣ, ಕೇವಲ ಪ್ರಮಾಣ, ಅನುಪ್ರಮಾಣ. ಪ್ರಮಾಣ ಅಂದ್ರೆ ಸಾಮಾನ್ಯ ನಮ್ಗೆಲ್ಲ ಗೊತ್ತೇ ಇರುತ್ತೆ. ಯಾವುದು ನಮಗೆ ಸರಿಯಾಗಿ ಜ್ಞಾನ ತಂದು ಕೊಡುತ್ತೋ ಅದು ಪ್ರಮಾಣ. ಅದು ಕಣ್ಣು, ಕಿವಿ, ಮೂಗು, ಯಾವ್ದಾರು ಇಂದ್ರಿಯ ಆಗ್ಬಹುದು. ಅಷ್ಟೇ ಅಲ್ಲ, ಪರ್ವತೋವನ್ನಿಮ ಧೂಮಾತ್, ಅಲ್ಲಿ ಧೂಮ ಅದು ಪ್ರಮಾಣ. ಹಾಗೆ ನಮ್ಗೆ ಆಚಾರ್ಯರ ಅನುವ್ಯಾಖ್ಯಾನ ಶಬ್ದಗಳು, ಪ್ರತಿಯೊಂದು ಶಬ್ದ, ಬ್ರಹ್ಮಸೂತ್ರ, ಇತಿಹಾಸ, ರಾಮಾಯಣ ಎಲ್ಲವೂ ಪ್ರಮಾಣ. ಯಾಕೆ ಪ್ರಮಾಣ? ಅವು ಕೂಡ ಸರಿಯಾಗಿ ಜ್ಞಾನ ತಂದು ಕೊಡುತ್ತೆ, ನಮ್ಗೆ ತಪ್ಪಾಗಿ ತಿಳಿಸಲ್ಲ. ಆದ್ರಿಂದ ಯಾವುದು ಯಥಾರ್ಥ ಜ್ಞಾನಕ್ಕೆ ಕಾರಣ ಆಗಿದೆಯೋ ಅದೆಲ್ಲ ಪ್ರಮಾಣ. ಅಂಥ ಪ್ರಮಾಣ ಎರಡು ತರ ಅಂದ್ರೆ ಏನರ್ಥ? ಪ್ರಮಾಣ ಅನ್ನೋದು ಜ್ಞಾನಕ್ಕೂ ಪ್ರಮಾಣ ಅಂತ ಕರೀತಾರೆ, ಜ್ಞಾನ ಬರ್ಲಿಕ್ಕೆ ಬೇಕಾದದ್ದಕ್ಕೂ ಪ್ರಮಾಣ ಅಂತ ಕರೀತಾರೆ. ಅಂದ್ರೆ ಕೇವಲ ಜ್ಞಾನ ಅಲ್ಲ, ಸರಿಯಾದ ಅಂದ್ರೆ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಅಂದ್ರೆ ಹಗ್ಗ ನೋಡಿ ಹಗ್ಗ ಅಂತಾನೆ ಬರ್ಬೇಕು ಜ್ಞಾನ, ಅದನ್ನ ಪ್ರಮಾಣ ಅಂತ ಕರೀತಾರೆ. ಅದು ಎಂಥ ಪ್ರಮಾಣ? ಅದು ಕೇವಲ ಪ್ರಮಾಣ ಅಂತ ಕರೀತಾರೆ. ಹಾಗಾದ್ರೆ ಹಗ್ಗವನ್ನು ನೋಡಿ ಅವನಿಗೆ ಹಗ್ಗ ಅಂತಾನೆ ಜ್ಞಾನ ಬಂದ್ರೆ ಅಂಥ ಸರಿಯಾದ ಜ್ಞಾನಕ್ಕೆ ಕೇವಲ ಪ್ರಮಾಣ ಅಂತ ಕರೀತಾರೆ. ಅದು ಜ್ಞಾನ ಕರೆಯೋದು, ಸರಿಯಾದ ಜ್ಞಾನಕ್ಕೆ ಕೇವಲ ಪ್ರಮಾಣ. ಆ ಸರಿಯಾದ ಜ್ಞಾನ ಬರ್ಲಿಕ್ಕೆ ಏನ್ ಬೇಕು? ನಮ್ಮ ಕಣ್ಣಲ್ಲಿ ದೋಷ ಇರಬಾರ್ದು, ನಮ್ಮ ಇಂದ್ರಿಯ ಮುಖ್ಯ. ಹಾಗಾದ್ರೆ ಇಂಥ ಇಂದ್ರಿಯಕ್ಕೆ ಅನುಪ್ರಮಾಣ ಅಂತ ಕರೀತಾರೆ. ಹೀಗೆ ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ ಎರಡು. ಈಗ ಶಾಸ್ತ್ರ ಯಾವ ಗುಂಪಿನಲ್ಲಿ ಸೇರ್ತಾ ಇದೆ? ಇದು ಕೇವಲ ಪ್ರಮಾಣ, ಅನುಪ್ರಮಾಣ ಅಂದ್ರೆ ಶಾಸ್ತ್ರ ಅನುಪ್ರಮಾಣ, ಅದು ಕೇವಲ ಪ್ರಮಾಣ ಅಲ್ಲ. ಯಾವ್ದು ಕೇವಲ ಪ್ರಮಾಣ? ಶಾಸ್ತ್ರ ಓದಿದಾಗ ನಮಗೆ ಸರಿಯಾದ ಜ್ಞಾನ ಏನ್ ಬರುತ್ತಲ್ಲ ಅದು ಕೇವಲ ಪ್ರಮಾಣ, ಜ್ಞಾನ ಕೇವಲ ಪ್ರಮಾಣ. ಆದ್ರೆ ಅಂಥ ಜ್ಞಾನ ಬರ್ಲಿಕ್ಕೆ ಬೇಕಾದ ಶಾಸ್ತ್ರ ಅದು ಅನುಪ್ರಮಾಣ. ನಮ್ಮ ಕಣ್ಣಿನ ತರಹ, ಇಂದ್ರಿಯದ ತರಹ ಶಾಸ್ತ್ರ, ಅದೇ ತರ ಹೋಲಿಕೆ. ಹೀಗೆ ಅನುಪ್ರಮಾಣದ ಬಗ್ಗೆ ಇಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಪ್ಪಂತ ಒಂದು ಪ್ರತ್ಯಯವನ್ನ ಇಟ್ಟುಕೊಂಡ್ರೆ ಅಂತ ಹೇಳಿದ್ರು. ಇನ್ನೊಂದು ಭಾವೆ ಅಂತ ಅರ್ಥವನ್ನ ಹೇಳಿದ್ದಾರೆ. ಭಾವೆ ಅಂತಂದ್ರೆ ಏನರ್ಥ? ಈ ವ್ಯಾಕರಣ ಶಾಸ್ತ್ರದಲ್ಲಿ ಭಾವ ಅಂದ್ರೆ ಕ್ರಿಯೆ ಅಂತ ಅರ್ಥ. ಅಂದ್ರೆ ಕ್ರಿಯಾಪದ ಹೇಳ್ತೀವಲ್ಲ, ಆ ಕ್ರಿಯಾಪದದಲ್ಲಿ ಕ್ರಿಯೆ ಇರತ್ತಲ್ಲ ಅದನ್ನ ಭಾವ ಅಂತ ಕರೀತಾರೆ ಇನ್ನೊಂದು ಶಬ್ದದಿಂದ. ಹಾಗಾದ್ರೆ ಇಲ್ಲಿ ಆಗಮ ಅಂದ್ರೆ ಅರ್ಥ ಗಮನ, ಅಂದ್ರೆ ಒಳ್ಳೆಯ ಜ್ಞಾನ. ಜ್ಞಾನ ಅನ್ನೋದೇ ಕ್ರಿಯೆ, ಇಲ್ಲಿ ಆ ಜ್ಞಾನವನ್ನ ತಗೊಳ್ಬೇಕು ಅಂತ ಅರ್ಥ. ಇಷ್ಟು ಇಲ್ಲಿನ ವ್ಯಾಕರಣದ ಒಂದು ವಿಚಾರ. ಇನ್ನು ಮುಂದಕ್ಕೆ ಹೋಗೋಣ. 142ನೇ ಸುಧಾಮೂಲ. ಇದು ಮಿಕ್ಕಿದ್ದು ಅಲ್ಲಲ್ಲಿ ವಿಷಯಗಳು ಪುನಃ ಬರುತ್ತೆ, ಅವಾಗ ನೋಡ್ತಾ ಹೋಗೋಣ. ಇನ್ನು ಮುಂದಿನ ಆಕ್ಷೇಪ ಏನಂದ್ರೆ, ನಿರ್ವಚನ ಮಾತ್ರಮೇವ ಏತತ್ ಪ್ರತ್ಯಕ್ಷಾದಿ ಶಬ್ದಾನ. ಅಲ್ಲ, ಇದುವರೆಗೂ ಆಚಾರ್ಯರೇನ್ ತೋರಿಸಿದ್ರು? ಪ್ರತ್ಯಕ್ಷ ಅಂದ್ರೆ ಏನು, ಅನುಮಾನ ಅಂದ್ರೆ ಏನು, ಶಬ್ದ ಅಂದ್ರೆ ಆಗಮ ಅಂದ್ರೆ ಏನು ತೋರಿಸಿದ್ರು, ಒಪ್ಕೊಳ್ಳೋಣ. ಅದಕ್ಕೆ ನಿರ್ವಚನ ಮಾಡಿದ್ರು. ನಿರ್ವಚನ ಮಾಡೋದು ಅಂದ್ರೆ ಒಂದೊಂದು ಶಬ್ದವನ್ನ ಬಿಡಿಸಿ ಬಿಡಿಸಿ ಅರ್ಥ ಮಾಡೋದು. ಎಲ್ಲಾ ಕಡೆ ಅಷ್ಟೇ. ಈಗ ಒಬ್ರು ಹೆಸರು ಹೇಳಿದ್ರೆ ನಿರ್ವಚನ ತೋರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ವಾದಿರಾಜ, ನಿರ್ವಚನ ತೋರಿಸಿ ಅಂದ್ರೆ ಬಿಡಿಸಿ ಅರ್ಥ ಹೇಳ್ಬೇಕು. ವಾದಿನಾಂ ರಾಜ ವಾದಿರಾಜ ಬಿಡಿಸ್ಬೇಕು. ಮತ್ತೆ ಮಧ್ವಾಚಾರ್ಯ ಬಿಡಿಸ್ಬೇಕು. ಮಧ್ವಶ್ಚಾಸು ಆಚಾರ್ಯಶ್ಚ ಮಧ್ವಾಚಾರ್ಯ. ಅಂದ್ರೆ ಒಂದೊಂದು ಶಬ್ದ ಕೊಟ್ಟಾಗ್ಲೂ ಬಿಡಿಸ್ಲಿಕ್ಕೆ ಬಂದ್ರೆ, ಬಿಡಿಸಿ ಅರ್ಥ ಹೇಳಲಿಕ್ಕೆ ಬಂದ್ರೆ ಆಗ ನಿರ್ವಚನ ಇವನಿಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಅರ್ಥ. ಯಾರು ಚೆನ್ನಾಗಿ ನಿರ್ವಚನ ಮಾಡ್ತಾರೆ, ನಿರ್ವಚನ ಅಂದ್ರೆ ಬಿಡಿಸಿ, ನಿರುಕ್ತಂ ವಚನ, ಚೆನ್ನಾಗಿ ಬಿಡಿಸಿ ಶಬ್ದವನ್ನ ಹೇಳೋದು, ಅದ್ಯಾರು ಮಾಡ್ತಾರೆ? ಅವರು ನಿರ್ವಚನವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ವಿದ್ವಾಂಸರು ಅಂತ ಅನಿಸ್ಕೊಳ್ತಾರೆ. ಪ್ರಕೃತ ನಿರ್ವಚನ ತೋರಿಸಿದಾರೆ, ಇಲ್ಲ ಅಂತಿಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂದ್ರೆ ಪ್ರತಿ ಅಕ್ಷ, ಅನುಮಾನ, ಅನುಮಾನ, ಆಗಮ ಎಲ್ಲ ಬಿಡಿಸಿದಾರೆ ಆಚಾರ್ಯರು, ನಿರ್ವಚನವನ್ನು ತೋರಿಸಿದ್ದಾರೆ. ತೋರಿಸಿದ ಮಾತ್ರಕ್ಕೆ ಈ ಅರ್ಥ ಸರಿಯಾಗೇ ಇರ್ಬೇಕು, ಇದೇ ಪ್ರಮಾಣ ಅಂತ ಏನು ಸರಿಯಾಗಿ ಇಲ್ದೇನೋ ಇರ್ಬೋದು, ಸಾಮಾನ್ಯವಾಗಿ ಹೇಳಿರ್ಬೋದಲ್ಲ. ನಚ ನಿರ್ವಚನ ಲಭ್ಯೋ ಅರ್ಥೋ ಅತಿವ್ಯಾಪ್ತಿ ಪರಿಹಾರೇಣ ಅವಶ್ಯಂ ಭಾವಿ. ನಿರ್ವಚನ ಮಾಡಿದಾಗ ಸಿಗುವಂತ ಅರ್ಥಕ್ಕೆ ಎಲ್ಲೂ ದೋಷನೇ ಬರಬಾರ್ದು ಅಂತ ಹಾಗಿಲ್ವೇ ಇಲ್ಲ. ಈಗ ಯಾರೋ ಕ್ಷೀರಸಾಗರ ಭಟ್ಟ ಅಂತ ಇಟ್ಕೊಂಡಿದ್ದ, ಅವನ ಮನೆಯಲ್ಲಿ ಹಾಲು ಜಾಸ್ತಿ ಇತ್ತು, ಹಾಗಂತ ಬೇರೆಯವ್ರ ಮನೆಯಲ್ಲಿ ಹಾಲೇ ಇಲ್ಲ ಅಂತ ಅರ್ಥನ? ಇದ್ದೇ ಇರತ್ತೆ, ಅದಲ್ಲೇನು ಇಲ್ಲ. ಅವು ಬೇರೆಯವ್ರ ಮನೇಲಿ ಇರೋದಕ್ಕಿಂತ ಜಾಸ್ತಿ ಇರತ್ತೆ. ಇರ್ಲಿ, ಬೇರೆಯವ್ರ ಮನೇಲೇ ಇರಲ್ಲ ಅಂತ ಹೇಳಿಕ್ ಬರಲ್ಲ. ಹಾಗೆ ಅವ್ ತರ ಬೇಕಾದಷ್ಟು ಜನನು ಇರಬಹುದು ಕೂಡ. ಮತ್ತೆ ಅಂದ್ರೆ ಒಂದು ಶಬ್ದದ ಅರ್ಥವನ್ನ ಬಿಡಿಸಿದಾಗ ಆ ಅರ್ಥ ಬೇರೆ ಕಡೆ ಬರ್ಲೇಬಾರದು ಅಂತ ಈಗ. ಅದೇ ರೀತಿಯಲ್ಲಿ ಪ್ರತ್ಯಕ್ಷ ಅಂದ್ರೆ ಸರಿಯಾದ ಕಣ್ಣಿನಿಂದ ಸರಿಯಾದ ವಸ್ತುವನ್ನ ನೋಡಿದಾಗ ಏನು ಜ್ಞಾನ ಬರುತ್ತೆ ಅದನ್ನ ಪ್ರತ್ಯಕ್ಷ ಅಂತ ಕರಿತಾ ಇದ್ದೀವಿ. ಆದ್ರೆ ಈ ತರ ಬಿಡಿಸಿದ ಮಾತ್ರಕ್ಕೆ ಆ ಶಬ್ದದ ಅರ್ಥವನ್ನ ನಾವು ಒಪ್ಪಿಕೊಳ್ಬೇಕು ಅಂತ ಇಲ್ಲ. ಯಾಕೆಂದ್ರೆ ಎರಡು ಶಬ್ದವನ್ನು ಉದಾಹರಣೆ ಕೊಡ್ತಾರೆ.
ವ್ಯಾಘ್ರಪರ್ಣಿ ಮತ್ತೆ ಅಶ್ವಕರ್ಣ ಅಂತ ಒಂದು ಶಬ್ದ ಇದೆ. ವ್ಯಾಘ್ರಪರ್ಣಿ ಅಂತ ಒಂದು ಶಬ್ದ, ಮತ್ತೊಂದು ಅಶ್ವಕರ್ಣ ಅಂತ ಶಬ್ದ. ನಾವ್ ಏನ್ ಅನ್ಕೊಳ್ತೀವಿ, ಈ ಅಶ್ವಕರ್ಣ ಅನ್ನೋ ಶಬ್ದ ಇದೆಯಲ್ಲ, ಅದನ್ನ ಕೇಳಿದ ಕೂಡ ನಮಗ ಅನ್ಸೋದೇನು, ಅಶ್ವಕರ್ಣ ಅಂದ್ರೆ ಈ ಅಶ್ವ ಅಂದ್ರೆ ಕುದುರೆ, ಕರ್ಣ ಅಂದ್ರೆ ಕಿವಿ. ಆ ಕುದುರೆ ಕಿವಿ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ ಅಂತ. ವಸ್ತುತಃ ಕುದುರೆ ಕಿವಿಯ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಅಶ್ವಕರ್ಣ ಅಂದ್ರೆ. ಮತ್ತೆ ವ್ಯಾಘ್ರಪರ್ಣಿ, ವ್ಯಾಘ್ರ ಅಂದ್ರೆ ಹುಲಿ ಅಂತ ಅರ್ಥ, ಅದ್ರ ಬಗ್ಗೆನೂ ಇಲ್ಲಿ ಹೇಳ್ತಾ ಇಲ್ಲ. ಹುಲಿನೂ ಅಲ್ಲ, ಕುದುರೆನೂ ಅಲ್ಲ. ಆ ಶಬ್ದಕ್ಕಿರೋ ಅರ್ಥನೇ ಬೇರೆ ವಸ್ತುತಃ. ಆದ್ರೆ ನಾವು ಈ ಶಬ್ದಗಳನ್ನ ಹೆಚ್ಚೆಚ್ಚು ಬಳಸ್ತೀವಿ. ಇದು ಯಾವ್ದಕ್ಕೆ ಇದೆ? ಉದಾಹರಣೆಗೆ ವ್ಯಾಘ್ರಪರ್ಣಿ ಅನ್ನೋ ಶಬ್ದ ಎಲ್ಲಿ ಬಳಸ್ತಾರೆ? ಅಷ್ಟೇ ಅಲ್ಲ, ಈ ಅಶ್ವಕರ್ಣ ಅನ್ನೋ ಶಬ್ದವನ್ನ ಎಲ್ಲಿ ಬಳಸ್ತಾರೆ? ಈ ವಿಷಯದ ಬಗ್ಗೆ ಮುಂದೆ ತಿಳಿಸ್ತಾರೆ. ಅದೇನ್ ತಿಳಿಸ್ತಾರೆ? ಮುಂದಿನ ಲಿಂಕ್ ಪ್ರಕೃತ ಜೈನ ಮತದ ಒಂದು ಖಂಡನೆಗೆ ಹೊರಟಿದ್ದಾರೆ. ಇದಕ್ಕೆ ಎಲ್ಲಿ ಸಂಬಂಧ ಸಿಗತ್ತೆ ಅನ್ನೋದನ್ನ ಮುಂದೆ ತೋರಿಸ್ತಾರೆ ಮುಂದಿನ ಪ್ಯಾರಾದಲ್ಲಿ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತಿ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.